ಅವ್ರ ಊರು ಹೇಳೋದು ಮರ್ತೋದೆ. ಅವ್ರ ಹೆಸರು ಬಂದು ಶೇಷ್ ಬಾಬು, ಅವ್ರ ಮಗ ಹೆಸರು ಬಂದು ವಿಶಾಲ್ ಅಲ್ವಾ. ಆ ವಾಚ್ ಕೊಟ್ಟವ್ರದ್ದು ಅಂದರೆ ಆ ವಾಚ್ ವ್ಯಾಲ್ಯೂ ಅದು ಓಡಲ್ಲ ಅಂದರು, ಅದು ನನಗೆ ಕೊಟ್ಟರು. ಅದನ್ನು ನಾನು 3 ವರ್ಷ ಆದಮೇಲೆ ಏನೋ ಯಾರಿಗೋ ಗಿಫ್ಟ್ ಮಾಡೋಣ ಅಂತ ಗೂಗಲಲ್ಲಿ ಹಾಕಿ ನೋಡಿದೆ. ನನ್ನ ಹತ್ರ ದುಡ್ಡು ಇಲ್ದಿರೋ ಟೈಮಲ್ಲಿ ನನ್ನ ಹತ್ರ ಏನೋ ಅವ್ರಿಗೆ ಗಿಫ್ಟ್ ಮಾಡಬೇಕಲ್ಲ, ವರ್ಷ ಮಾಡ್ತಾಯಿದ್ದೆ ಅಂದ್ಬಿಟ್ಟು ಅವ್ರಿಗೆ ಗಿಫ್ಟ್ ಮಾಡೋಣ ಅಂದ್ಬಿಟ್ಟು ಲೇಡೀಸ್ ವಾಚ್ ಅದು ಒಬ್ರಿಗೆ ಗಿಫ್ಟ್ ಮಾಡೋಣ ಅಂದ್ಬಿಟ್ಟು ಏನು ಮಾಡಿದೆ, ಅದನ್ನ ಎತ್ತಿ ಗೂಗಲ್ಗೆ ಹಾಕಿದೆ. 3 ವರ್ಷ ಮೂಲೆಯಲ್ಲಿ ಬಿದ್ದಿತ್ತು. ಅದು ಎತ್ಕೊಂಡು ಗೂಗಲಲ್ಲಿ ಹಾಕಿದಾಗ 12.5 ಲಕ್ಷ 12.75 ಲಕ್ಷನ ನೈಟೆಲ್ಲ ಹುಡುಕಿದ್ದೀನಿ ನಾನು ಇದನ್ನು ಹೆಂಗೆ ಅಂತ. ಅದನ್ನು ಎತ್ಕೊಂಡಾಗ RMZ ಮಾಲಲ್ಲಿ ಎಲ್ಲ ಅದ್ರ ಕಡೆನೂ ಚೆಕ್ ಮಾಡಿಸಿದೆ, ದೊಡ್ಡ ವಾಚ್ ಕಂಪ್ನಿಗೆ ಇದ್ರ ಶೋರೂಮಲ್ಲಿ. ಅವ್ರು ಹೇಳಿದ್ರು ಇವಾಗಿರೋ ವ್ಯಾಲ್ಯೂಗೆ ಅದು ಒಂದು 10-11 ಲಕ್ಷ ಬರುತ್ತೆ ಅಂತ. ಅದೇ ಹೇಳ್ತಾರೆ. ಅದು ಅವ್ರದ್ದು ಊರು ಬಂದು ವಿಜಯವಾಡನೇ, ಸ್ವಂತ ಊರು ಬಂದು ಅವ್ರದ್ದು ವಿಜಯವಾಡ. ಶೇಷ್ ಬಾಬು ಸರ್ ಅನ್ನೋರ್ದು ವಿಶಾಲ್, ಅವ್ರ ಮಗ ವಿಶಾಲ್ ಅಂದ್ಬಿಟ್ಟು ಅವ್ರು ಬಂದು ಅವರ ಅಮ್ಮ ಹೆಸರು ಮರ್ತೋಗಿದ್ದೀನಿ, ಬೃಂದಾ ಇರಬೇಕು ಅವ್ರ. ಓಕೆನಾ, ಹಿಂಗೆ ನಾನು ಗೆದ್ದಿರೋದು. ಅದಕ್ಕೆ ಯಾರನ್ನೂ ಮರಿಬಾರ್ದು, ಆ ಜಾಗದ ಋಣನೂ ಮರಿಬಾರ್ದು. ಓಂ ನಮಃ ಶಿವಾಯ.